ಕೆಲವೊಬ್ಬರಿಗೆ ಜಾಮೂನ್ ಮಾಡೋದು ಒಂಥರ ಟಾಸ್ಕ್ ತರ ಸರಿಯಾಗಿ ಬಂತು ಅಂದ್ರೆ ತಿನ್ನಂಗೂ ಅನ್ಸುತ್ತೆ, ಮತ್ತೊಮ್ಮೆ ಮಾಡಬೇಕು ಅಂತಾನು ಅನ್ಸುತ್ತೆ. ಡ್ರೈ ಜಾಮೂನ್ ಅನ್ನ ತೋರಿಸ್ತಾ ಇದ್ದೀನಿ. 2 ಕಪ್ನಷ್ಟು ಸಕ್ಕರೆನ ತಗೊಳ್ಳಿ, 2 ಕಪ್ನಷ್ಟೇ ನೀರು ಹಾಕಿ, ಸಮ ಪ್ರಮಾಣದ ಸಕ್ಕರೆ ನೀರು ಸೇರ್ಬೇಕಿಲ್ಲಿ. 1 ಗ್ಲಾಸ್ ಸಕ್ಕರೆ ಹಾಕಿದ್ರೆ 1 ಗ್ಲಾಸೇ ನೀರು ಹಾಕಬೇಕು. ಇಲ್ಲಿ ಎಳೆ ಪಾಕ ಬೇಡ, ಜಸ್ಟ್ ಸಕ್ಕರೆ ಕರಗಬೇಕು. ಒಂದೇ ಕುದಿ ಬಂದ ತಕ್ಷಣನೇ ಏಲಕ್ಕಿ ಪೌಡರ್ ಹಾಕಿ 2-3 ಹನಿ ನಿಂಬೆ ರಸ ಹಿಂಡ್ಕೊಳ್ಳಿ, ಅಂದ್ರೆ ಪಾಕ ಗಟ್ಟಿ ಆಗ್ಬಾರ್ದು ಅಂತ. ನಿಮ್ಗೆ ಬೇಡ ಪಾಕ ಗಟ್ಟಿ ಆಗಲ್ಲ ಅಂದ್ರೆ ಅದು ಕೂಡ ಬೇಡ, ಆಯ್ತಾ. ಈಗ ಪಾಕ ತಣ್ಣಗೆ ಹಾಕಿ ಬಿಟ್ಬೇಡಿ. 175 ಗ್ರಾಮ್ ಅಷ್ಟು MTR ಪೌಡರ್ಗೆ 1 ಸ್ಪೂನ್ ಮೈದಾ ಹಿಟ್ಟನ್ನ ಹಾಕೊಂಡು ನೀರಿಂದಾನೇ ಕೈ ಬೆರಳು ಸಹಾಯದಿಂದ ಕಲಿಸ್ಕೊಳ್ಳಿ. ಅಂದ್ರೆ ನೀವು ನಾದಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀರ್ ಹಾಕೊಳ್ಳಿ, ಹಾಲೇನು ಬೇಡ. ಈಗ ಇದನ್ನ ಸ್ಮೂತ್ ಆಗಿ ಕಲಸಿದ್ಮೇಲೆ ಉಂಡೆ ಮಾಡ್ಕೊಂಡು ಎಣ್ಣೆನಲ್ಲಿ ಇದನ್ನ ಕರಿಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಕರೀರಿ, ಹೈ ಫ್ಲೇಮ್ ಇಟ್ಕೋಬೇಡಿ. ಕಂಪ್ಲೀಟ್ ಒಳಗಡೆಯಿಂದ ಬೇಯ್ತಾ ಬರ್ಬೇಕು, ಅದು ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿ ಕಾಣಿಸ್ತಾ ಇದೆ ಅಂದಾಗ ತಣ್ಣಗಾಗಿರೋ ಪಾಕಕ್ಕೆ ತಣ್ಣಗಾಗಿರೋ ಉಂಡೆನ ಹಾಕಿ ಅರ್ಧ ಗಂಟೆ ಬಿಟ್ಟ ಮೇಲೆ ಕೊಕೊನಟ್ ಪೌಡರ್ ಇಂದ ಎಲ್ಲ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ.